ಇನ್ನು ರಾಜ್ಯ ಬಿಜೆಪಿಯಲ್ಲಿ ಈ ರಾಜ್ಯಾಧ್ಯಕ್ಷ ಸ್ಥಾನ ವಿಚಾರ ವಿಜಯೇಂದ್ರ ವಿರುದ್ಧದ ಹೋರಾಟ ಒಂದು ರೀತಿ ಈಗ ದೆಹಲಿ ಅಂಗಳವನ್ನು ತಲುಪಿದೆ. ಭಿನ್ನರು ಮತ್ತು ರಾಜ್ಯಾಧ್ಯಕ್ಷರು ಎಲ್ಲ ಡೆಲ್ಲಿನಲ್ಲೇ ಇದ್ದಾರೆ. ಇವಾಗ ವಿಜಯೇಂದ್ರ ಬದಲಾಗ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮೋದಿ, ಅಮಿತ್ ಶಾ, ಸಂತೋಷ್ ಮೇಲೆ ನಂಬಿಕೆ ಇದೆ. ನಮ್ಮ ಭಾವನೆಗಳನ್ನು ವರಿಷ್ಠರು ತೆಗೆದುಕೊಳ್ತಾರೆ ಅಂತ ದೆಹಲಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರನ್ನೂ ಕೇಳಲ್ರಿ, ನೇರವಾಗಿ ಸೋಮಣ್ಣವರ ಮನೆಗೆ ಹೋಗ್ತೀವಿ. ಅಲ್ಲಿ 1 ಗಂಟೆ 2 ಗಂಟೆ ಇರ್ತೀವಿ. ಯಾರ್ಯಾರು ಅಲ್ಲಿ ಚರ್ಚೆ ಏನು ಆದರೆ ಚರ್ಚೆ ಮಾಡ್ತೀವಿ, ಮತ್ತು ನೇರವಾಗಿ ಏರ್ಪೋರ್ಟಿಗೆ ಹೋಗ್ತೀವಿ. ಸರ್, ಒಂದು ವೇಳೆ ವಿಜೇಂದ್ರ ಅವ್ರನ್ನೇ ಬಿಜೆಪಿ ಹೈಕಮಾಂಡ್ ಕಂಟಿನ್ಯೂ ಮಾಡ್ತು ಅಂತಂದರೆ ನಿಮ್ಮ ನಿಲುವೇನಾಗಿರುತ್ತೆ ಸರ್? ಅವಾಗ ನಾವು ಹೇಳ್ತೇವೆ. ಈಗ ಒಮ್ಮೆ ಎಲ್ಲನೂ ಮುಂದಿಂದೆಲ್ಲ ಭವಿಷ್ಯ ಕಾನ್ಫಿಡೆಂಟ್ ಆಗಿದ್ದಾರೆ ವಿಜೇಂದ್ರ. ನಾವು ನೋಡ್ರಿ, ಈಗ ಏನು ನಾವು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋದಿಲ್ಲ. ನಮ್ಮದೇನು ಅದ್ರ ಬಗ್ಗೆ ಅದು ಹೈಕಮಾಂಡ್ ಏನು ನಿರ್ಣಯ ತೊಗೋತದ, ಅದಕ್ಕೆ ನಾವು ಈಗೇನು ಚರ್ಚೆ ಮಾಡೋದಿಲ್ಲ. ಆದ್ರೆ ಒಂದು ಮಾತ್ರ ನಿಮ್ಗೆ ಹೇಳ್ತೀನಿ, ನಾವು ಅಷ್ಟೇ ಕಾನ್ಫಿಡೆಂಟ್ ಇದೀವಿ. ನಾವು ಅಷ್ಟೇನು ಭಯಭೀತರಾಗಿಲ್ಲ. ಏನಪ್ಪ ಅಂಥೇಳಿ ನಾವು ಕಾನ್ಫಿಡೆಂಟ್ ಇದೀವಿ. ಸರ್, ಈಗ ಹೈಕಮಾಂಡ್ ಅವ್ರ ನಿರ್ಧಾರ ಬದಲಾಯಿಸದೇ ಇದ್ದರೆ ನಿಮ್ಮದು ಮುಂದಿನ ಸ್ಟೆಪ್ ಹೆಂಗೆ? ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಹೈಕಮಾಂಡ್ ನಮ್ಮ ಅಂತಿಮ ಬಾಸ್. ಅವ್ರು ಏನು ಹೇಳ್ತಾರೆ, ಹಗಲು ಕಂಡ ಇದು ರಾತ್ರಿ ಕಂಡ ಬಾಯಿಗಳು ಹಗಲು ಬೀಳಂದ್ರೆ ಬೀಳ್ತೀವಿ. ಹಂಗೆ ಮಾಡೋದಿಲ್ಲ, ನೀವು ತಿಳ್ಕೊಂಡಿರ್ಬೇಕು. ಹಂಗೆ ಮಾಡಿಬಿಡ್ತಾರ್ಥ. ಹಗಲ ಕಂಡ ಬಾವಿ, ದೇಹದಾಗ ಕಂಡಂಥ ಬಾವಿ. ನಾವು ಇದು ಇಲ್ಲ, ರಾತ್ರಿ ಕಂಡಂಥ ಬಾವಿ ದೇಹದಾಗ ಬೀಳುವಂಥ ತುಗು ತಯಾರಿದೀವಿ. ನಮ್ಮ ನರೇಂದ್ರ ಮೋದಿಯವ್ರ ಮೇಲೆ ವಿಶ್ವಾಸ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ, ಅಮಿತ್ ಶಾ ಅವ್ರ ಮೇಲೆ ವಿಶ್ವಾಸ ಇದೆ, BL ಸಂತೋಷ್ ಅವ್ರ ಮೇಲೆ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದ ಮೇಲೆ ಪಕ್ಷದ ಕಾರ್ಯಕರ್ತರು ಹೊರತು ಅಡ್ಜಸ್ಟ್ಮೆಂಟ್ ಗೆರಕೆಗಳ ಅಲ್ಲ. ನಾವು ಯಾರನ್ನೂ ಕೇಳಲ್ರಿ, ನೇರವಾಗಿ ಸೋಮಣ್ಣವರ ವಿಜಯೇಂದ್ರ ಅವ್ರನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಒಪ್ಕೋಬೇಕು ಇವರು. ಅದರ ಪ್ರಕಾರ ಅದೊಂದನ್ನು ಆಮೇಲೆ ಹೇಳ್ತೀವಿ ಅಂತಂದರೆ ಇವ್ರ ಬೇಡಿಕೆ ಇರೋದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತಂದ್ಬಿಟ್ಟು. ಹಾಗಾಗಿ ನೋಡೋಣ. ಈಗ ನೀವು ಅಷ್ಟೊಂದು ಹೈಕಮಾಂಡ್ ಮಾತಿಗೆ ಬೆಲೆ ಕೊಡೋದಾದರೆ ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಎಲ್ಲರೂ ಒಪ್ಪಬೇಕು. ನೀವು ಒಬ್ಬರೇ ಅಂತಲೇ ಅಲ್ಲ, ವಿಜೇಂದ್ರನೂ ಒಪ್ಪಬೇಕು. ಇಬ್ಬರು ಬೇಡ ಅಂತಂದ್ಬಿಟ್ಟು ಯಾರು ತಟಸ್ಥರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರೂ ಒಪ್ಕೋಬೇಕು. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲ್ಲ ಅಂದರೂ ಒಪ್ಕೋಬೇಕು. ಅಲ್ಲಿಗೆ ನಿಮ್ಮ ಹೋರಾಟ ಮುಗೀತು ಅಂತ ಅರ್ಥ.